ಮನೆ ನೋಡಿ ಎಷ್ಟು ಸಖತ್ತಾಗಿದೆ. ಮಳೆ ಬೇರೆ ಬರ್ತಾ ಇದೆ, ತುಂಬಾ ಗಾಡಿಗಳು, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೋಡಿ ದೇವ್ರ ಮನೆ ನೀವು ನೋಡ್ತಿದಾರಲ್ಲ ಇದೆ, ಬನ್ನಿ ನೋಡೋಣ. ಸೀದಾ ಹತ್ರ ಕರ್ಕೊಂಡು ಹೋಗ್ತೀನಿ ದೇವ್ರ ಮನೆಗೆ. ನೋಡಿ ತುಂಬಾ ಮಳೆ, ನನ್ನ ಶೂಸ್ ಎಲ್ಲ ತುಂಬಾ ನೀರು ತುಂಬಿಕೊಂಡಿದೆ ಮಳೆಯಲ್ಲಿ. ನೋಡಿ ಎಷ್ಟು ಇದಿದೆ, ಜಾರತತೆ, ಹುಷಾರು. ದೇವರು ನೆಲೆಸಿರೋ ಸ್ಥಳ ಇದು ನೋಡಿ, ಓದ್ಕೊಳ್ಳಿ. ವಾವ್, ಎಷ್ಟು ಸಖತ್ತಾಗಿದೆ ಗೊತ್ತಾ. ಎಂಜಾಯ್, ಮಳೆಯಲ್ಲಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ದೇವರ ಮನೆ ನೋಡಿ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದೆ ದೇವರ ಮನೆ. ಮಳೆ ತುಂಬ ಜಿಡಿ 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 ಬರ್ತಾ ಇದೆ. ಮಳೆ ಇಲ್ಲ ಅಂದ್ರೆ ನಿಮಗಿನ್ನು ಸಖತ್ ವ್ಯೂ ಕಾಣೋದು. ದೇವರ ಮನೆ ಹೆಂಗಿದೆ ನೋಡಿ, ಸೂಪರ್ ಆಗಿದೆ. ಇನ್ನು ಇಲ್ಲಿಂದ ನಾವು ಟ್ರಕ್ ಮಾಡ್ಕೊಂಡು ಆ ಗುಡ್ಡಕ್ಕೆ ಹೋಗ್ಬೇಕು. ಆ ಗುಡ್ಡಕ್ಕೆ ಹೋದ್ರೆ ನಾವು ದೇವರ ಮನೆ ಸುತ್ತ ತಲುಪ್ತೀವಿ. ನಾವು ದೇವರ ಮನೆ ರೀಚ್ ಆಗಿದ್ದೀವಿ ನೋಡಿ. ಇದೊಂಥರ ಬಚ್ಚಲ ಮನೆ ಆಗೈತೆ, ಯಾವಾಗಲೂ ಜಡಿ 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 ಅಂತ ಬರ್ತಾನೆ ಇರುತ್ತೆ ಅಲ್ವಾ. ನೋಡಿ ಬರ್ತಾನೆ ಇದೆ, ಮಳೆ ನಿಂತೇ ಇಲ್ಲ. ಇದೇ ಥರ ಮಳೆ ಮಾರ್ನಿಂಗಿಂದ. ಇಲ್ಲಾಂದ್ರೆ ವ್ಯೂಸ್ ಇನ್ನು ಸೂಪರಾಗಿ ಕಾಣೋದು. ನೋಡಿ ಎಷ್ಟು ಜನ, ಎಲ್ಲ ಬಣ್ಣಗಳ ಕವರ್ಗಳ ಲೋಕನೇ ಆಗಿದೆ. ನೇಚರ್ ಮತ್ತು ಬಣ್ಣ ಬಣ್ಣದ ಕವರ್ಗಳನ್ನೇ ಹಾವಳಿ ಆಗಿದೆ ಇವತ್ತು. ಯಾಕಂದರೆ ಮಳೆ ಇರೋ ಕಾರಣ. ಮಳೆಯಿಂದ ಬಚಾವ್ ಹೋಗ್ಬೇಕಂದ್ರೆ ಅದು ಇರಲೇಬೇಕಾಗತ್ತೆ, ಇಲ್ಲಾಂದರೆ ಬಟ್ಟೆ ಸಮೇತ ನಾವು ನೆಂದು ಹೋಗ್ಬಿಡ್ತೀವಿ. ಅಲ್ಲಿ ಕಾಣುತ್ತಲ್ಲ ಸಣ್ಣದೊಂದು, ಅದು ದೇವಸ್ಥಾನ. ನೋಡಿ ಸುತ್ತ ಮಳೆ ಹೇಗಿದೆ ನೇಚರ್. ಸಕ್ಕತ್ತಾಗಿದೆ. ತುಂಬ ಮಳೆ. ದೇವರ ಮನೆ ಮೂಡುಗೇರಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇದೇ ಕಾಲಭೈರವೇಶ್ವರ ದೇವಸ್ಥಾನ. ಇದು ಹಚ್ಚ ಹಸಿರಿನಿಂದ ಕೂಡಿದೆ ಈ ದೇವಸ್ಥಾನ ಹಿಂಬದಿಯಲ್ಲಿ. ಎಷ್ಟು ಸಕ್ಕತ್ತಾಗಿದೆ ದೇವ್ರ ಮನೆ. ಈಗ ಮಳೆ ಸ್ವಲ್ಪ ನಿಂತಿದೆ, ಮಳೆ ನಿಂತಿದೆ, ಸಕ್ಕತ್ತಾಗಿದೆ. ವಾವ್, ದಟ್ಸ್ ಬ್ಯೂಟಿಫುಲ್ ಫಾಲ್. ಕವಿಗಳು ಕೂಡ ಹೇಳ್ತಾರೆ ನಿಸರ್ಗದೊಂದಿಗೆ ಬಾಳಿ ಅಂತ. ಯಾಕಂದ್ರೆ ಈ ನಿಸರ್ಗದಲ್ಲಿ ಎಷ್ಟೇ ಕಲ್ಮಶ ಇದ್ರೂ ಕೂಡ ಮನುಷ್ಯನಿಗೆ ಹಗುರ ಆಗೋದು ಈ ನಿಸರ್ಗದಲ್ಲಿ ಮಾತ್ರ. ಅಷ್ಟು ತೃಪ್ತಿಯನ್ನ ನೀಡುತ್ತೆ ಈ ನಿಸರ್ಗ. ಸ್ವಲ್ಪ ಜೀವನನ ನಿಸರ್ಗದೊಂದಿಗೆ ಹೊಂದ್ಕೊಂಡು ಬಾಳೋಣ ಗುರು. ನಾವು ಇಷ್ಟೊತ್ತು ದೇವರ ಮನೆಯ ಸೌಂದರ್ಯ ಎಲ್ಲ ನೋಡಿದ್ವಿ. ಇನ್ನೂ ಯಾಕತ್ತದ ಬನ್ನಿ, ಇನ್ನೊಂದು ಅದ್ಭುತವಾದ ಒಂದು ಪ್ಲೇಸ್ ಇದೆ. ಅದ್ಯಾವುದು ಅಂತೀರಾ? ಈಗ ಕಾಣ್ತಿದೆಯಲ್ಲ, ಅದೇ ಎತ್ತಿನ ಭುಜ. ಎತ್ತಿನ ಏನು ಭುಜದಿದೆಯಲ್ಲ, ಅದೇ ಆಕಾರ ಹೋರುವಂತ ಈ ಪ್ಲೇಸ್ ಅನ್ನ ಎತ್ತಿನ ಭುಜ ಅಂತ ಕರೀತಾರೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ, ಎಷ್ಟು ದೂರದಿಂದ ನೋಡೋದು ಅಷ್ಟು ಸಕ್ಕತ್ತಾಗಿದೆ. ಸಮುದ್ರ ಮಟ್ಟದಿಂದ ತುಂಬಾ ಎತ್ತರವಾಗಿದೆ ಈ ಪ್ಲೇಸು. ಅಲ್ಲಿಂದ ಟಾಪಲ್ಲಿ ನಿಂತ್ಕೊಂಡು ನೋಡಿದ್ರೆ ಗುರು, ವಾಹ್, ಒಂದು ನಿಮಿಷ ನಮ್ಮನ್ನ ನಾವೇ ಕಳೆದೋಗ್ಬಿಡ್ಬೇಕು, ಅಷ್ಟು ಸಕ್ಕತ್ತಾಗಿದೆ. ಇಲ್ಲಿಂದ ಎಂಟ್ರಿ ಹೋಗ್ಬಿಟ್ಟು ಇಲ್ಲಿ ಕಾರು, ಇಲ್ಲಿ ಸ್ವಲ್ಪ ಆನ್ಲೈನ್ ಪೇಮೆಂಟ್ ಕಮ್ಮಿ, ಯಾಕಂದರೆ ನೆಟ್ವರ್ಕ್ ಸಿಗಲ್ಲ. ಸೊ ದಯಮಾಡಿ ಕ್ಯಾಶ್ ತೊಗೊಬನ್ನಿ ಯಾರು ಪಾರ್ಕಿಂಗ್ ಮಾಡಬೇಕು ಅಂದರೂ ಕೂಡ.
ಇಲ್ಲಿ ಏನಾದ್ರು ತಿನ್ಬೇಕಂದ್ರೂ ಕೂಡ ಇಲ್ಲಿ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಊಟ ಸಿಗಲ್ಲ, ಸ್ನಾಕ್ಸ್ ತರ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಎತ್ತಿನ ಭುಜವನ್ನು ಟ್ರೆಕ್ ಮಾಡಬಹುದು. ಇಲ್ಲಿಂದ ಏನಿಲ್ಲ ಅಂದ್ರೂ 6 ರಿಂದ 7 ಕಿಲೋಮೀಟರ್ ಟ್ರೆಕ್ ಮಾಡಬೇಕು ನಿಸರ್ಗದ ಮಧ್ಯದಲ್ಲಿ. ಓಕೆ, ಇನ್ನೊಂದು ಈ ಎತ್ತಿನ ಭುಜ ಬರೋಕ್ಕಲ್ಲಿ ಕಾಣ್ತಿದೆಯಲ್ಲ ನೋಡಿ, ಅಲ್ಲಿ ಮಂಜಿನ ಮಧ್ಯೆ ತುಂಬಿಕೊಂಡಿದೆ, ಅದೆಲ್ಲಾನು ಕೂಡ ಎತ್ತಿನ ಭುಜನ. ಎಷ್ಟು ಆವರ್ಸ್ಕೊಂಡಿದೆ ಗೊತ್ತಾ ಮಂಜು ಆ ಎತ್ತಿನ ಭುಜವನ್ನೇ. ಏನ್ ಸೇಮ್ ಗುರು, ಎತ್ತಿನ ಭುಜ ಎಲ್ಲೂ ಅನ್ನೋಕ್ಕಿಲ್ಲ ಗುರು. ನಮ್ಮ ಹಳ್ಳಿ ಜನಗಳಿಗೆ ಎತ್ತಿನ ಭುಜ ಅಂದ್ರೆ ಪಕ್ಕ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರ ಎತ್ತುಗಳೆಲ್ಲ ಬೆಳೆಸಿರ್ತಾರೆ, ಹಿಡ್ಕೊಂಡು ಇದನ್ನ ಆಡ್ತಿರ್ತಾರೆ, ಎಲ್ಲ ಮಾಡಿರ್ತಾರಲ್ವಾ, ಸೊ ಹಂಗಾಗಿ ಚೆನ್ನಾಗಿ ಗೊತ್ತಿರುತ್ತೆ. ಬನ್ನಿ ಇನ್ಯಾಕೋ ತಡ ಹೋಗೋಣ. ಆದ್ರೆ ಎತ್ತಿನ ಭುಜ ಬರ್ಬೇಕಾದ್ರೆ 1 ಡೇ ಬಿಫೋರ್ ಆಗಿ 300 ಕೊಟ್ಟು ಅರಣ್ಯ ವಿಹಾರ ಅಂದ್ರಲ್ಲಿ ಒಂದು ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಬರಬೇಕು, ಇಲ್ಲಾಂದ್ರೆ ಅಲೋ ಮಾಡಲ್ಲ ಇಲ್ಲಿ. ಓಕೆ, ಈ ರೀತಿ ಕಾಲದಲ್ಲಿ ಹೋಗ್ಬೇಕು. ನೋಡಿ ಇಲ್ಲಿಂದ ತೋರಿಸ್ತೀನಿ, ಜೂಮ್ ಹಾಕಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಅದೇ ಎತ್ತಿನ ಭುಜ. ಅಷ್ಟು ದೂರ ಟ್ರಕ್ ಮಾಡ್ಬೇಕು ಗುರು, ಎಷ್ಟು ಸೂಪರ್ ಆಗೈತೆ ಗೊತ್ತಾ. ಟ್ರಕ್ಕಿಂಗ್ ಮಾಡಿದ್ರು ಕೂಡ 1 ನಿಮಿಷ ನಮ್ಮನ್ನೇ ನಾವು ಕಳೆದೋಗ್ಬಿಡ್ಬೇಕು, ಅಷ್ಟು ಸಕ್ಕತ್ತಾಗಿದೆ. ಬನ್ನಿ ಇನ್ಯಾಕೆ ಹಾಕತಡ, ನೋಡಿ ಎಷ್ಟು ದೂರ ಹತ್ಕೊಂಡ್ ಬಂದಿದ್ದೀನಿ ಆಲ್ರೆಡಿ. ಇದೆಲ್ಲ ಹತ್ತಾ ಇದಾರೆ, ಇನ್ನು ಮೇಲೆ ಹತ್ತಾ ಇದಾರೆ, ಸುಸ್ತಾಗ್ಬಿಡುತ್ತೆ. ಹತ್ತಿ 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 ಅಪ್ಪ ಯಾಕಾರೋ ಬೇಕು ಅನ್ನಂಗಾಗುತ್ತೆ. ಅದಕ್ಕೆ ಹೇಳೋದು, ಪಿಜ್ಜಾ ಬರ್ಗರ್ ಎಲ್ಲ ಬಿಟ್ಟು ಮುದ್ದೆ ತಿನ್ನೋ ಸಂದೀಪ ಅನ್ನೋದು ಇದಕ್ಕೆ ಕಣ್ಲಿ ನಿನ್ಗೆ ಹೇಳೋದು. ನೋಡು, ಮುದ್ದೆ ತಿನ್ನಿದ್ರೆ ಇಂತ 10 ಬೆಟ್ಟ ಹತ್ತಿದ್ದ, ಈಗ ಯಾಕೆ ಬುಸ್ಕರಿತೀಯ? ಅಯ್ಯೋ, ಇಷ್ಟೊಂದು ಬುಸ್ಕರ ಬೇಕಿತ್ತಾ? ಇರ್ಲಿ ಬಾ, ಮೇಲಕ್ಕೆ ಹೋಗೋಣ. ಇನ್ನು ಟಾಪ್ ಅಲ್ಲಿ ನೋಡೋದಿದೆ, ಇಷ್ಟೇ ಅಲ್ಲ, ಟಾಪ್ ಇರೋದು ಮೇನ್ ಆಗಿ. ಇಲ್ಲಿಗನ ಬಂದಿದ್ದು ಟಾಪ್ ಹತ್ತಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ ನಾವು. ನೋಡಿ ಎಂತೆಂತ ಹುಡುಗಿಯರು ಅಜ್ಜರೆಲ್ಲ ಹಚ್ತಾರೆ ಗುರು, ನಮ್ಗೇನ್ರಿ ಆಗೈತಿ, ನಾವ್ಯಾಕೆ ಹತ್ಬಾರ್ದು? ನೋಡೋಣಪ್ಪ ಅದೇ ಒಂದು ಯಾವ್ದು ಹೆಂಗಿದೆ ಅಂತ. ಬನ್ನಿ ಟಾಪ್ ನೋಡಿ, ಎಷ್ಟು ಟಾಪ್ ಹೆಂಗಿದೆ, ಸೀದಾ ಟಾಪಿಗೆ ಕರ್ಕೊಂಬಂದಿದ್ದೀನಿ ನಿಮ್ಮನ್ನ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಅಲ್ವಾ. ನೋಡಿ ಆ ರೂಟಲ್ಲಿ ಬರ್ಬೇಕು ನಾವು. ಸಕ್ಕತ್ತಾಗಿದೆ ಗುರು ವ್ಯೂ ಮಾತ್ರ. ಇಲ್ಲಿನ ನೇಚರ್ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ, ಒಂದು 5 ನಿಮಿಷ ಬಿಸಿಲು ಇರುತ್ತೆ, 5 ನಿಮಿಷ ಚಳಿ ಇರುತ್ತೆ, ಮತ್ತೆ ಮಳೆ ಬರುತ್ತೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ, ಆಕಾಶಕ್ಕೆ ಅವನ್ನಾದ್ರೆ ಕಡ್ಡಿ ಚುಚ್ಕೊಟ್ರೆ ಚಿಟ್ಕೊಂಡ್ ಕುತ್ಕೊಂಡ್ಬಿಡ್ಬೋದು ಅಂತ. ಹಂಗಾಗಿದೆ ನಮಗೂ ಕೂಡ. ನೋಡಿ ಚುಚ್ಕೊಟ್ಬಿಟ್ರೆ ತಿನ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ರಲ್ಲ. ಬನ್ನಿ ಇನ್ಯಾಕೋ ತಡ, ಮತ್ತೆ ರಿಟರ್ನ್ ಬೆಂಗಳೂರು ಹೋಗೋದಿದೆ ಗುರು ಇಲ್ಲಿಂದ. ಜೈ ಶ್ರೀರಾಮ್, ಜೈ ಆಂಜನೇಯ.